ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಇಲ್ಲ ನಾನು ಹೇಳೋವರೆಗೂ ಸುಮ್ಮನಿರು. ಇವತ್ತು ಎಲ್ಲಿ ಭದ್ರಮ್ಮ ಚೌಟ್ರಿ ಹತ್ರ. ಭದ್ರಮ್ಮ ಚೌಟ್ರಿ ನಾನು ಅಮ್ಮು ಎಲ್ಲಮ್ಮದು ಹೈಸ್ಕೂಲ್ ಫೀಲ್ಡ್ ಅಲ್ಲ, ಸಿದ್ಧಗಂಗಾ ಸ್ಕೂಲ್. ಸಿದ್ಧಗಂಗಾ ಸ್ಕೂಲ್ ಮತ್ತು ಸಿದ್ಧಗಂಗಾ ಹಾಸ್ಪಿಟಲ್ ಇದೆಯಲ್ಲ, ಅದಕ್ಕಿಂತ ಒಂಚೂರು ಮುಂದೆ, ಭದ್ರಮ್ಮ ಚೌಟ್ರಿಗಿಂತ ಹಿಂದೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ಹಾಕಿದರೆ. ಇವಾಗ ನಾನು ನಮ್ಮ ಅರ್ಶಿನಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಳಂತೂ ಪ್ರಿಪ್ರೇಟರಿ ಎಕ್ಸಾಮ್ನು ಚೆನ್ನಾಗಿ ಮಾಡಲ್ಲ, ಏನೂ ಇಲ್ಲ. ನಾವು ಆ ಸೈಡ್ ರೋಡಿಂದ ಹೋಗಬೇಕಿತ್ತು, ಬಟ್ ಈ ಸೈಡ್ ರೋಡಿಂದ ಹೋಗಿರೋದ್ರಿಂದ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ಕಟ್ ಮಾಡಿಕೊಂಡು ಬರಬೇಕು. ಅದ್ರ ಜೊತೆಗೆ ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ. ನಾನು ನಮ್ಮ ಅರ್ಶಿನಿಗೆ ಹೇಳ್ತಾ ಇದ್ದೆ, ಹೆಂಗಿದ್ರು ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ, ಬಿಕಾಸ್ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲೇ ಸಿದ್ಧಗಂಗಾ ಹೈಸ್ಕೂಲ್ ಹತ್ರ ಒಬ್ಬರು ಬೇಲ್ಪುರಿ ಮಸಾಲೆ ಪುರಿ ಅಂಗಡಿ ಇಟ್ಕೊಂಡಿದ್ರು. ನಮ್ಮ ಅರ್ಶಿನಿ ನನಗೆ ಮಸಾಲೆ ಪುರಿ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ಲು. ನಾನು ಹಾಗೆ ಬೇಲ್ ತೊಗೊಂಡೆ. ಅಲ್ಲಿಂದ ತಿನ್ಕೊಂಡು ಇವಾಗ ನೆಕ್ಸ್ಟ್ ಹೋಗ್ಬೇಕಾಗಿರೋದೇ ಫ್ಲವರ್ ಶೋಗೆ. ನಮ್ಮ ಅರ್ಶಿನಿ ಇವತ್ತೇನೋ ಫ್ರೀ ಇದ್ಬಿಟ್ಲು. ಯಾವಾಗಲೂ ಕೇಳಿದ್ರು ಬಿಸಿ ಅಂತಲೇ ಇದ್ಲು. ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ, ನಮ್ಮ ಸೆಕೆಂಡ್ PUC ಅಲ್ವಾ, ಅದೇನು ಓದೋದಾಗ್ತೀನಿ ನೋಡ್ತೀನಿ ಅಂತ ಅಂದ್ಬಿಟ್ಟು. ಏನಿಲ್ಲ, ಓದ್ಕೋತಾ ಇರ್ತಾಳೆ, ನೋಡಬೇಕು ರಿಸಲ್ಟ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಈ ವ್ಲಾಗ್ನ ಮುಂಚೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಾವು ಹೋಗಿದ್ದು ಲಾಸ್ಟ್ ದಿನ. ಅದು ಓದಾದ್ಮೇಲೆ ಮತ್ತೆ ಈ ಫ್ಲವರ್ ಶೋ ಇರಲ್ಲ, ಅದಕ್ಕೋಸ್ಕರ ಈ ವ್ಲಾಗ್ ಹಾಕೋದು ಡಿಲೇ ಆಯಿತು. ಎಡಿಟ್ ಎಲ್ಲ ಮಾಡಬೇಕಾದ್ರೆ ತುಂಬ ಜಾಸ್ತಿ ಜನ ಬಂದಿದ್ದರು. ಇದಕ್ಕಿಂತ ಹೆಚ್ಚಾಗಿ ನಾವು ವಾಪಸ್ ಬರಬೇಕಾದಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಒಟ್ಟು 3 ದಿನ ನಡೆಯುತ್ತೆ ಈ ಪ್ರದರ್ಶನ. ನಾವು ಹೋಗಿದ್ದೆ ಕೊನೆ ದಿನ, ಅದರಲ್ಲೂ ಅವತ್ತು ಭಾನುವಾರ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬಂದಿದ್ದರು. ಇದು ಫುಲ್ ಎಲ್ಲ ಅರ್ಶಿನಿ ಒಂದೇ ಥರ ಗಿಡ. ಅಂತ ಕೇಳ್ತಾರಂತಾರೆ ತಿನ್ಸ್ಕೊಂಬಾರಿ ಫಿಶ್ ನೋಡ್ದ ಅಲ್ಲೇ ಇರೋದೇನಪ್ಪ ಹೇಳಿ ಫಿಶು. ನಂಗೆ ಫಿಶು ನಂಗೆ ಕೊಡಿಸ್ತೀಯಾ? ಇಲ್ಲ, ನಿಂಗೆ ಬೇಕೇನಪ್ಪ ಫಿಶು? ಫಿಶ್ ಬೇಕಾ? ಬೇಡವಂತೆ. ಎಷ್ಟು ಚಿಕ್ಕದಾಗಿ ಮುದ್ದಾಗಿದೆ ಅಲ್ವಾ ಈ ಕರು. ಅಲ್ಲಿ ಹುಲ್ ಕೂಡ ಇತ್ತು, ಎಷ್ಟೊಂದು ಜನ ಹುಲ್ ಕೂಡ ಕೊಡ್ತಾಯಿದ್ರು. ಅದಕ್ಕೆ ಒಂದು ಪಾಪು ಹುಲ್ ಕೊಡುತ್ತೆ, ಅದು ಎದ್ರುಕೊಂತಾಯಿತ್ತು. ನಮ್ಮ ಅರ್ಶಿನಿ ಹುಲ್ ಕೊಡೋಕೆ ಹೋದಾಗ ಅದು ತುಂಬ ಆ್ಯಕ್ಟಿವಾಗಿ ಗುದ್ದಿಯೋಕ್ಕೆಲ್ಲ ಬಂದುಬಿಡ್ತು, ಅದಕ್ಕೆ ಅವಳು ಎದ್ರುಕೋತಾ ಇದ್ಲು. ಈ ಪಾಪು ಅಂತೂ ಸಕ್ಕದಾಗಿ ಆಡ್ತಾಯಿತ್ತು ಅದ್ರ ಜೊತೆಗೆ. ತಿನ್ನೋಲ್ಲಪ್ಪ, ತಿನ್ನೋಲ್ಲ. ತಿನ್ನೋಲ್ಲ. ನಾವು ಚಿಕ್ಕ ಹುಡುಗರು ಇದ್ದಾಗ, ಅಂದರೆ ಒಂದು 5ನೇ ಕ್ಲಾಸು 6ನೇ ಕ್ಲಾಸಲ್ಲೆಲ್ಲ ಇದ್ದಾಗ ಈ ಸಸ್ಯದ ಬಗ್ಗೆ ನಾವು ಓದಿರ್ತೀವಿ. ಮರಳುಗಾಡಲ್ಲಿ ಬಿಡೋ ಅಂಥ ಪಾಪಸ್ಕಳ್ಳಿ ಅಂತ ಅಂತಾಯಿರ್ತೀವಿ. ಅದನ್ನು ಕೂಡ ಇಟ್ಟಿದ್ರು. ಹಾಗೆ ಇಲ್ಲಿ ಹಲವಾರು ಥರ ವೆರೈಟೀಸ್ ಇರೋ ಅಂಥ ಕೋಳಿಗಳ್ನ ಎಲ್ಲ ಇಟ್ಟಿದ್ರು. ಅಂದರೆ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾನು ನಿಜ ಇಷ್ಟೊಂದು ನೋಡಿದ್ದು ಇವಾಗಲೇ. ಕೋಳಿ ಇರುತ್ತೆ ಅಂತ ಗೊತ್ತಿತ್ತು, ಅದರಲ್ಲೇ ಅಷ್ಟೊಂದು ಥರ ವೆರೈಟೀಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ನಾಯಿ ಬೆಕ್ಕಲ್ಲಿ ನನಗೆ ಗೊತ್ತಿತ್ತು. ಇಷ್ಟೊಂದೆಲ್ಲ ನಾನು ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಹಾಗೆ ಈ ಬೋನ್ಸಾಯಿ ಟ್ರೀ ನಾನು ತುಂಬ ಚಿಕ್ಕ ಹುಡುಗಿಯಿಂದ ಅನ್ಕೋತಾ ಇದ್ದೆ, ಎಷ್ಟು ಚಿಕ್ಕದಾಗಿ ಇರುತ್ತೆ ಅಲ್ವಾ, ಇದಕ್ಕೆ ತುಂಬ ಕಡಿಮೆ ರೇಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ನಾರ್ಮಲ್ ಮರಕ್ಕಿಂತ ಈ ಮರದ ರೇಟೇ ತುಂಬ ಜಾಸ್ತಿ ಇದೆ. ಹೆಂಗನ್ಸ್ತೈತೆ? ಇನ್ನು ಕಾಲು ಭಾಗನೂ ನೋಡಿಲ್ಲ, ಹೆಂಗನ್ಸುತ್ತೆ ಫುಲ್ ನೋಡಾದ್ಮೇಲೆ. ಗೋಪಿ
ಲಿಸ್ಟ್ ಹಾಕಿದೆ ಒಮ್ಮೆನೆ ಹಸು ಐತೆ ಬಾ ಕೊಡ್ತೀನಿ ಅವನಿಗೆ ಇಷ್ಟ ಅಂತ ಬರ್ಕದಾಗ ಇಟ್ಕೊಂಡಿದ್ರಿ ಏನಕ್ಕೆ ತರಕ್ಕೆ ಆನೆ ಒಂದು ಇವಾಗ ಆಗಲ್ಲ ಇಲ್ಲಿ ಜ್ಯುವೆಲ್ರಿ ಸ್ಟಾಲ್ ಕೂಡ ಹಾಕಿದ್ರು. ನಮ್ಮ ಅಶ್ವಿನಿ ನೋಡ್ತಾ ಇದ್ಲು ಯಾವುದಾದ್ರು ತೊಗೊಂಬದ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವಳು ತೊಗೊಳ್ಳಿಲ್ಲ, ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಇಲ್ಲಿ ಮಡಿಕೆ ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತಾ ಇದ್ರು. ಇಲ್ಲಿ ನಾವು ಬೇಕಾದರೂ ಹೋಗಿ ಅದನ್ನು ಮಾಡಿಬಿಟ್ಟು ತೊಗೊಬೋದಾಗಿತ್ತು. ಅವ್ರು ನಮಗೆ ಗೈಡ್ ಮಾಡ್ತಾಯಿದ್ರು ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. ಅಲ್ಲಿ ಯಾರೋ ಒಂದು ಆಂಟಿ ಮಾಡ್ತಾಯಿದ್ರು, ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ನನಗೆ ತುಂಬ ಟೈಮ್ ಆಗಿದ್ದರಿಂದ ಬೇಗ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೋಗಿದ್ದು. ನಾನು ಅದಕ್ಕೆ ಇದನ್ನೇನು ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಆದರೂ ಅವರಿಗೆ ಎಷ್ಟು ತಾಳ್ಮೆ ಬೇಕಲ್ವ, ಈ ಕಲೆ ಎಲ್ಲರಿಗೂ ಬರಲ್ಲ. ನಾವು ಸ್ಟೀಲ್, ಅಲ್ಯೂಮಿನಿಯಂ ಈ ಪಾತ್ರೆ ಎಲ್ಲ ತೊಗೊಳ್ಳೋದಕ್ಕಿಂತ ಮಣ್ಣಿನ ಪಾತ್ರೆ ತೊಗೊಬೇಕು. ಒಂದು ಅದ್ರ ರೇಟ್ ಕೂಡ ಕಡಿಮೆ ಇರುತ್ತೆ. ನಾನು ಎಲ್ಲ ಕಡೆನೂ ವಿಚಾರಿಸ್ದಾಗೆ. ಆಮೇಲೆ ಇವಾಗ ನಾವು ಫ್ರಿಜ್ಜಲ್ಲೆಲ್ಲ ನೀರು ಇಟ್ಕೊಂಡು ಕುಡಿತೀವಿ, ಅದ್ರ ಬದಲು ಮಡಿಕೆಲಿರೋ ನೀರು ಕುಡಿದ್ರೆ ತುಂಬ ಒಳ್ಳೆಯದು ದೇಹಕ್ಕೂ ಕೂಡ. ಈ ಕೆಲಸ ಅದರದ್ದೇ ಆದಂಥ ತಾಳ್ಮೆನ ಕೇಳುತ್ತೆ. ಫೈನಲ್ ಔಟ್ಪುಟ್ ಹೀಗಿತ್ತು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲರೂ ಅಲ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ರು. ಅವರು ಇದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಅಷ್ಟೇ. ಇಲ್ಲಿ ಹೋಗಿ ನಾನು ಇನ್ನೊಂದು ವಿಷಯ ತುಂಬ ಅಬ್ಸರ್ವ್ ಮಾಡಿದ್ದು ಅಂತಂದರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವ ಥರ ಎಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಮತ್ತು ಇವಾಗ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಡೆಲ್ ಥರ ಎಲ್ಲದನ್ನೂ ಇಟ್ಟಿದ್ದರು. ಒಂದು ಹಾಸ್ಟೆಲಿಂದ ಹಿಡಿದು ಒಂದು ಬಸ್ ಸ್ಟಾಪಿಂದ ಹಿಡಿದು ಎಲ್ಲ ರೀತಿಯ ಮಾಡೆಲ್ಗಳೆಲ್ಲ ಇತ್ತು ಇದರಲ್ಲಿ. ಹಾಗೆ ಪ್ರವಾಸೋದ್ಯಮ ಇಲಾಖೆಯವರು, ಹಾಗೆ ಅರಣ್ಯ ಇಲಾಖೆಯವರು, ಎಲ್ಲ ಥರನೂ ಯಾವ್ಯಾವ ಥರ ಇದೆ ನಮ್ಮ ತುಮಕೂರು, ಎಲ್ಲೆಲ್ಲಿ ಹೋಗ್ಬೋದು ನಾವು, ಪ್ರತಿಯೊಂದು ಇತ್ತು. ಇದು ಪ್ರವಾಸೋದ್ಯಮ ಇಲಾಖೆ. ನಮ್ಮ ತುಮಕೂರಲ್ಲಿರೋ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಫ್ರೇಮ್ ಹಾಕ್ಬಿಟ್ಟು ಇಟ್ಟಿದ್ರು. ಅದನ್ನು ಕೂಡ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಇದರಲ್ಲಿ ನಾನು ಎಷ್ಟೊಂದು ಕಡೆ ನಾನು ಹೋಗೇ ಇಲ್ಲ. ಇದನ್ನೆಲ್ಲ ನೋಡಾದ್ಮೇಲಂತೂ ಯಾವಾಗಾದ್ರೂ ಅಟ್ಲೀಸ್ಟ್ ಒಂದು ಸಲ ನಾನು ಬೇರೆ ಎಲ್ಲ ಕಡೆ ಹೋಗೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ನನಗೆ ಸಖತ್ ಆಸೆ ಆಗೋಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಇದೆಲ್ಲ ಕಡೆನೂ ವಿಸಿಟ್ ಮಾಡೇ ಮಾಡ್ತೀನಿ. ಮಾಡಿದ್ರೆ ಖಂಡಿತವಾಗೂ ಅಲ್ಲೆಲ್ಲ ವ್ಲಾಗ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಇದರಲ್ಲಿ ಅರಣ್ಯ ಇಲಾಖೆ ಅವ್ರದ್ದು ಒಂದು ಸೆಕ್ಷನ್ ಇತ್ತು. ಅದರಲ್ಲಿ ಫೋಟೋಗ್ರಫೀಸ್ನೆಲ್ಲ ಡಿಸ್ಪ್ಲೇ ಮಾಡಿದರು. ನನಗೆ ಫೋಟೋಗ್ರಫಿ ಬಗ್ಗೆ ಹಾಬಿ ಇರೋದ್ರಿಂದ ಈ ಫೋಟೋಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮತ್ತು ನಾನು ಇನ್ಮೇಲೆ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಏನಾದರೂ ಹೋದರೆ ಯಾವ ಥರ ಫೋಟೋಸ್ ತೆಗಿಬೇಕು ಅಂತ ಐಡಿಯಾ ಕೂಡ ಬಂತು. ಇಲ್ಲಿಗೆ ನನ್ನ ತಮ್ಮ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಬಟ್ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಕೊನೆಯದಾಗಿ ಒಂದು ಫೋಟೋ ನೋಡಿದೆ. ಈ ಫೋಟೋ ಅಂತೂ ದಿ ಬೆಸ್ಟ್ ಫೋಟೋ, ನನಗಂತೂ ಸಖತ್ ಇಷ್ಟ ಆಯಿತು. ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಆ ಫೋಟೋಗ್ರಾಫರ್ ಎಷ್ಟು ನಿಮಿಷ ವೆಯ್ಟ್ ಮಾಡಿರ್ಬೋದು ಅಂತ ನಾನು ಥಿಂಕ್ ಮಾಡಿದೆ. ಒಂದು ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ಫೋಟೋನೇ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿರೋ ಅಂಕಲ್ ಅಂತೂ ಹೇಳ್ತಾಯಿದ್ರು, ಅಲ್ಲಿ ವೀಡಿಯೋ ಮಾಡ್ದೆ, ಇಲ್ಲಿ ವೀಡಿಯೋ ಮಾಡ್ದೆ, ಅಲ್ಲಿದೆ ವೀಡಿಯೋ ಮಾಡ್ಕೊ ಅಂತ ಅಂದ್ಬಿಟ್ಟು. ನನಗೆ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಖುಷಿ ಆಯಿತು. ನಾನು ಹೇಳಿರೋ ಹಾಗೆ ನಮ್ಮ ತುಮಕೂರಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟವರು ಇಲ್ಲೇ ಇದ್ದರು. ಇಲ್ಲಿ ವೆರೈಟಿ ಆಫ್ ಫಿಶಸ್ ಇತ್ತು. ನಾನು ಈ ಥರ ಫಿಶ್ ಶೋ ಎಲ್ಲ ನೋಡಿರೋದು ನಮ್ಮ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಮಾತ್ರ. ಆದರೆ ಇಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ತುಂಬ ವೆರೈಟೀಸ್ ಆಫ್ ಫಿಶ್ ಕೂಡ ಇತ್ತು. ನಮ್ಮ ಮನೇಲಿ ಇರೋ ಅಕ್ವೇರಿಯಮ್ಮಲ್ಲಿ ನಾವು 2 ರಿಂದ 3 ರೀತಿ ಅಷ್ಟೇ ಸಾಕ್ತಾ ಇದ್ದಿದ್ದು. ಈ ಫಿಶ್ ಅಕ್ವೇರಿಯಮ್ ಅಂತ ನನಗೆ ಸಖತ್ ಇಷ್ಟ ಆಯಿತು. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು. ಆ ಲೈಟಿಗೂ ಅದಕ್ಕೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಅವಾಗ ಅಂದ್ಕೊಂಡೆ, ನಾವು ಸಾಕೋದ್ರಲ್ಲೇ ಇಷ್ಟೊಂದು ಥರ ಫಿಶ್ ಇದೆಯಾ ಅಂತ ಅಂದ್ಬಿಟ್ಟು. ಈ ಆಸ್ಕರ್ ಫಿಶ್ ಏನಿದೆ, ನನ್ನ ತಮ್ಮಂಗೆ ಅದು ಸಖತ್ ಇಷ್ಟ. ಅವ್ನು ಲೈಫಲ್ಲಿ ಒನ್ ಟೈಮ್ ಆದರೂ ಅದನ್ನು ಸಾಕಬೇಕು ಅಂತ ಅನ್ಕೋತಾ ಇರ್ತಾನೆ. ನಾನು ಆವಾಗಲೇ ಹೇಳಿರೋ ಹಾಗೆ ನಮ್ಮ ತುಮಕೂರಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟು, ಹಾಗೆ ಆಗಿರೋ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಇಲ್ಲಿ ತೋರಿಸ್ತಾ ಇದ್ರು. ಇದು ಒಂದು ಹಾಸ್ಟೆಲ್ ಬಗ್ಗೆ, ಅದನ್ನು ಮಿನಿಯೇಚರ್ ಮಾಡೆಲ್ ಎಲ್ಲ ಮಾಡಿ ಇಟ್ಟಿರೋದ್ರಿಂದ ನಮಗೆ ಅದು ತುಂಬ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ. ಜಸ್ಟು ಫೋಟೋಸ್ ಕೂಡ ಹಾಕೋದಕ್ಕಿಂತ ಈ ಥರ ಎಲ್ಲ ಇಟ್ಟಿರೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿ ಅಂತ ಅನಿಸುತ್ತೆ. ಮತ್ತು ಆಗಿನ ಕಾಲದಲ್ಲಿ ರೈತರು ಯಾವ್ಯಾವ ಎಕ್ವಿಪ್ಮೆಂಟ್ನ ಬಳಸ್ತಾಯಿದ್ರು ಅಂತಂದ್ಬಿಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದನ್ನು ಕೂಡ ಇಟ್ಟಿದ್ರು. ನಾನು ಇದರಲ್ಲಿ ಕೆಲವೊಂದನ್ನು ನೋಡಿದ್ದೀನಿ, ಕೆಲವೊಂದನ್ನು ನೋಡೇ ಇಲ್ಲ. ಹಾಗೆ ರಾಗಿ ಬೀಸೋ ಕಲ್ಲಲ್ಲಿ ಒನ್ ಟೈಮ್ ಮಾತ್ರ ನಾನು ಬೀಸಿದ್ದು. ಇವಾಗ ಅದನ್ನು ಬೀಸ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಆವಾಗಿನ ಪದ್ಧತಿನೇ ತುಂಬ ಚೆನ್ನಾಗಿತ್ತಲ್ವ. ಹಳೆ ದೀಪಲ್ಲೇ ತುಂಬ ನೋಡೋರ್ಷಿ ಇದೆ.
ಶಾವಿಗೆ ಒಟ್ಟಿದ್ದು ಶಾವಿಗೆ ತುಪ್ಪ ಮಾಡಿದ್ರೆ ನಾವು ಶಾವಿಗೆ ನೋಡಿ ಇಡ್ಲಿ ಹಂಗೆ ಇತ್ತು ವರ್ಷಿನಿ ಇಲ್ಲೊಂದು ಅಂಗಡಿ ಹಾಕೊಂಬಿಡು. ಈ ಪ್ರದರ್ಶನ ಅಂತೂ ರೈತರ ಮಕ್ಕಳು ಯಾರಾದರೂ ಇದ್ದರೆ, ಹಾಗೆ ವಿಲೇಜ್ ಬ್ಯಾಕ್ಗ್ರೌಂಡಿಂದ ಯಾರಾದರೂ ಇದ್ದರೆ ಅವ್ರಿಗೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನಾನು ಹಳ್ಳೀಲಿ ಬೆಳೆದಲ್ಲೇ ಇರೋದ್ರಿಂದ ನನಗೆ ಹಳ್ಳಿ ವಾತಾವರಣದ ಬಗ್ಗೆ ಒಂದು ಚಿಕ್ಕ ಅರಿವು ಕೂಡ ಇಲ್ಲ. ನಾನು ಎಷ್ಟೊಂದು ಸಲ ಅನ್ಕೋತಾ ಇರ್ತೀನಿ ನಾನು ಕೂಡ ಹಳ್ಳೀಲಿ ಇರಬೇಕಿತ್ತು ಅಂತ ಅಂದ್ಬಿಟ್ಟು. ಒಂದು ಪ್ಲಾಸ್ಟಿಕ್ ಪ್ಲೇಟಲ್ಲಿ ಎಷ್ಟೊಂದು ವೆರೈಟಿನ ನೋಡಿದ್ದೆ, ಬಟ್ ಅಡಿಕೆ ಎಲೆಯಲ್ಲಿ ಇಷ್ಟೊಂದು ಥರ ಮಾಡ್ಬೋದು ಅಂತ ನಾನು ಅವತ್ತೇ ಅಲ್ಲೂ ನೋಡಿದ್ದು. ಇದು ಹೂನಲ್ಲೇ ಹಾರ್ಟ್ ಥರ ಎಲ್ಲ ಮಾಡಿದ್ದಾರೆ. ಬರೀ ಹಾರ್ಟೇ ಅಲ್ಲ, ಇಲ್ಲಿ ತುಂಬ ವೆರೈಟೀಸ್ ಮಾಡಿದರು. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ತರಕಾರಿಲಿ ಎಷ್ಟು ಡೆಕೋರೇಟಿವ್ ಆಗಿ ಮಾಡಿದರು ಅಂತಂದರೆ, ನಾನು ನರ್ಸರಿ LKG ಡೇಸ್ ಎಲ್ಲ ನನಗೆ ನೆನಪಿಗೆ ಬಂದುಬಿಡ್ತು. ಅಲ್ಲಿ ಈ ಥರ ವೆಜಿಟೇಬಲ್ ಶೋ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ನಾನು ಚಿಕ್ಕ ಹುಡುಗಿ ಇದ್ದಾಗ. ಆದರೆ ಇಷ್ಟೊಂದು ಥರ ವೆರೈಟೀಸ್ ನಾನು ನೋಡೇ ಇರಲಿಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಇಲ್ಲಿ ರೈತರದ್ದು ಕೂಡ ಮಾಡಿದರು. ನಮ್ಮ ತುಮಕೂರಲ್ಲಿ ಎಷ್ಟೊಂದು ಥರ ಕಲೆಗಳಿದೆ ಅಂತಂದ್ಬಿಟ್ಟು ನನಗೆ ಇಲ್ಲೋದಾದ್ಮೇಲೆ ಗೊತ್ತಾಗಿದ್ದು. ಒಟ್ಟಿನಲ್ಲಿ ಒಂದು ವಂಡರ್ಫುಲ್ಲಾಗಿ ಆವತ್ತಿನ ಸಂಜೆನ ನಾನು ಎಂಡ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಎಲ್ಲದನ್ನು ನೋಡೋದಕ್ಕೆ. ಈ ಸೆಕ್ಷನ್ ಏನಿದೆ ಇದು ತರಕಾರಿ ಮತ್ತು ಹಣ್ಣಿಂದಾದರೆ, ಇದಾದಮೇಲೆ ಹೂವಿನಿಂದ ಮಾಡಿದ್ದಾರೆ ಡೆಕೋರೇಷನ್ನು. ಹಾಗೆ ಒಂದು ಬಿದಿರಿಂದ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ಬೋದು ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡಿದ್ದಾರೆ. ಎಷ್ಟು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತಂದರೆ ಸಖತ್ ಮಾಡಿದ್ದಾರೆ. ಇಲ್ಲಿ ಹೂನಲ್ಲಿ ಒಂದು ಫಾಲ್ಸ್ ಹಾಗೆ ಡ್ಯಾಮ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮೀನು ಬೇರೆ. ನಾನು ಮೀನು ನೀರಲ್ಲಿ ಇರಬೇಕಿತ್ತಲ್ವ, ಇಲ್ಲ ಹೇಗೆ ಬಂತು ಅಂತ ಅಂದ್ಕೊಂಡೆ. ಅದಾದಮೇಲೆ ಗೊತ್ತಾಯಿತು ಅದು ಹೂವಿಂದ ಮಾಡಿರೋದು ಅಂತ. ಅದ್ರ ಜೊತೆಗೆ ಆಮೆ, ಈ ಜೋಡಿ ಹಕ್ಕಿಗಳು ಎಲ್ಲ ನೋಡೋದಕ್ಕೆ ಸಖತ್ತಾಗಿತ್ತು. ಎಷ್ಟೊಂದು ಜನ ಕೂಡ ಸೇರಿದ್ರು ಅವತ್ತಲ್ಲಿ. ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಎಲ್ಲರ ಕೈಯಲ್ಲೂ ಫೋನ್, ಎಲ್ಲರೂ ಫೋಟೋ ತೊಗೊತಾಯಿದ್ರು, ಎಲ್ಲರೂ ವಿಡಿಯೋ ಮಾಡ್ಕೊತಾಯಿದ್ರು. ಹೂನಲ್ಲಿ ಡಾಲ್ಫಿನ್ ಸಹ ಮಾಡಿದರು. ಬೋನ್ಸೈ ಟ್ರೀ ಆವಾಗಲೇ ನೋಡ್ದಂಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಮರನೆಲ್ಲ ಇಲ್ಲಿ ಇಟ್ಟಿದ್ರು. ಎಲ್ಲ ಧಾನ್ಯಗಳನ್ನ ಬಳಸಿ ಈ ಥರ ಡೆಕೋರೇಷನ್ನು ಸಹ ಮಾಡಿದರು. ಆವಾಗಲೇ ನಾವು ಹೂವು, ಹಣ್ಣು, ತರಕಾರಿ ಎಲ್ಲದನ್ನು ನೋಡ್ದೋ, ಆದರೆ ಧಾನ್ಯಗಳನ್ನೂ ಬಳಸಿ ಈ ಥರನೂ ಮಾಡ್ಬೋದು ಅಂತ ನಾನು ಇವಾಗಲೇ ನೋಡ್ತಾ ಇರೋದು. ನಾನು ಹೋಗಿದ್ದು ಸಂಜೆ, ಆದರೆ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಇಲ್ಲಿ ಲೈಟೆಲ್ಲ ಆನ್ ಮಾಡಿದರು, ತುಂಬ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಹಲವಾರು ರೀತಿ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಕೂಡ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಅದಾದಮೇಲೆ ಮನೆಗೆ ರೀಚ್ ಆದೋ ನಾವು. ಖಾಲಿ ಆದ್ಮೇಲೆ ನೀನೇ ಕುಡಿದು ಖಾಲಿ ಮಾಡಿರೋದು. ಗ್ರೇಪ್ಸ್ ಅರ್ಶಿನಿ ಚೆನ್ನಾಗಿದೆ. ಅದು ಚೆನ್ನಾಗೈತಾ? ಏನೇ ಮಿಸ್ ಆಗಿ ಇಲ್ಲಿ ನೋಡಿದ್ದು ನಾನು ಅಷ್ಟೇನೆ ಗೊತ್ತಾಗಲಿಲ್ಲ. ಆದರೂ ಇವತ್ತು ಸಂಜೆ ನೀನು ಬಂದಲ್ಲ ಅದಕ್ಕೆ ಬಂದಿದ್ದೆ. ನಾನು ಇನ್ನಂಗೆ ಬರ್ತಿರ್ಲಿಲ್ಲ. ಹಾಗಾದರೆ ನಮ್ಮ ಅಕ್ಕನೆಲ್ಲ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಎಷ್ಟು ಡವ್ ಮಾಡ್ತಾರೆ. ಡವ್ ಮಾಡಿದವ್ರೆ ನನ್ನ ಬಿಟ್ಟು ಎಲ್ಲೆಲ್ಲೂ ಹೋಗ್ತಾರೆ. ಇವಾಗ ಡವ್ ಮಾಡ್ತಾರೆ. ನಾವು ಮಾತಾಡಿರೋದು ಏನು ಕೇಳಿಸಿದಲ್ಲ ಗೊತ್ತಾ? ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಕೊಡೋಣ. ಇವಾಗ ಮನೆಗೆ ಹೋಗಿ ನಾಳೆ ಕಾಲೇಜ್ ಐತಾ ಅರ್ಶಿನಿ? ಹೋಗು ಹೋಗು ಹೋಗು. ಇನ್ನೊಂದು ತಿಂಗಳು ಆರಾಮಾಗಿ ಹೋಗಿ ಓದ್ಕೊಂಡು ಇರು. ಮತ್ತೆ ಇವಳು ನನ್ನ ಬ್ಲಾಗಿಗೆ ಯಾವಾಗ ಬರ್ತಾಳೆ ಗೊತ್ತಿಲ್ಲ. ನಮ್ಮ ಅರ್ಶಿನಿ ಅವರು ಓದೋದ್ರಲ್ಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ನೋಡ್ತೀನಿ ಸೆಕೆಂಡ್ PU ರಿಸಲ್ಟ್ ಅದೇನು ಮಾಡ್ತೀಯಾ ಅಂತ. ಬ್ಲಾಗ್ ಮಾಡೋದು ಮಾತಾಡಿರೋಕೆ ಅವಾಗ ಗೊತ್ತಾಗುತ್ತೆ. ಹೋಪ್ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಪಾಚ್ಕೊಳ್ಳೋದಷ್ಟೇನೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ನನ್ನ ಚಾನಲಿಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್. ಇವಾಗ ಇಲ್ಲ ಬಟನ್
ಸ್ಟಾರ್ಟ್ ಮಾಡೋಣ ಶಿನಿ. ನೀವೇ ಮಾಡಿ ಅಕ್ಕ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿಂತ್ಕೊಳ್ಳೋಣ, ಹಿಂಗೆ ನಿಂತ್ಕೊಳ್ಳೋಣ.